ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತು ಮನೇಲಿ ಉಳಿದಿರೋ ಅನ್ನಕ್ಕೆ ಒಂದು ಸಿಂಪಲ್ ಮಸಾಲೆ ಹಾಕಿ ರೈಸ್ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಥರ ಸಿಂಪಲ್ಲಾಗಿ ಉಳಿದಿರುತ್ತಲ್ವ ರಾತ್ರಿ ಅನ್ನ ಎಲ್ಲ, ಈ ಥರ ರೈಸ್ ಮಾಡೋದು ಹೇಗಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಅಜ್ಜಿ ಇದೇನಿದು ಅನ್ನ ಇಟ್ಕೊಂಡ್ಬಿಟ್ಟು ಏನೋ ಮಾಡ್ತಿದ್ದೀರಾ? ಇದೇನು ಗೊತ್ತೇನಮ್ಮ, ಇದು ಉಳಿದಿರೋ ಅನ್ನ ವೇಸ್ಟ್ ಆಗಬಾರ್ದಂತೆ ಒಂದು ಡಿಫ್ರೆಂಟಾಗಿ ಮಸಾಲೆ ಹಾಕಿ ರೈಸ್ ಮಾಡೋದು ತೋರಿಸ್ತೀನಿ, ಉಳಿದಿರೋ ಅನ್ನಕ್ಕೆ. ಯಾಕಂದ್ರೆ ವೇಸ್ಟ್ ಮಾಡಿ ಚೆಲ್ಬಾರ್ದು. ಅಂದ್ರೆ ನೈಟ್ ಹಿಂಗೆಲ್ಲ ಮಿಕ್ಕಿರುತ್ತಲ್ಲ ಆ ಅನ್ನ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ. ನೋಡಿ, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು, ಸ್ವಲ್ಪ ತುಪ್ಪ, ಸ್ವಲ್ಪ ಬೀನ್ಸು, ಒಂದು ಆಲೂಗಡ್ಡೆ, ಒಂದು ಗೆಡ್ಡೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, ಕರಿಬೇವು. ಇವಾಗ ಪಾತ್ರೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಜ್ಜಿ? ನೆಕ್ಸ್ಟ್ ಏನು ಹಾಕೋದು ಗೊತ್ತೇನು, ತುಪ್ಪ ಹಾಕಬೇಕು. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಘಮ್ ಅಂತೈತಿ. ನೋಡಿ, 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ನಾವು ಸ್ವಲ್ಪ ಇದು ಕರಗಿಸ್ಕೋಬೇಕು. ಈಗ ತುಪ್ಪ ಕರಗಾದ ನಂತರ ಆಲೂಗಡ್ಡೆ ನೋಡಮ್ಮ, ಆವಾಗಲೇ ಒಂದು ಆಲೂಗಡ್ಡೆ ಇಟ್ಕೊಂಡಿದ್ದೀವಲ್ಲ, ಆಲೂಗಡ್ಡೆ ಸ್ವಲ್ಪ ತುಪ್ಪದಲ್ಲೇ ಹುರ್ಕೋಬೇಕು. ನೋಡಿ, ಸ್ವಲ್ಪ ಅದೇನು ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗಿ? ಹೌದಪ್ಪ, ಬ್ರೌನ್ ಆಗೋವರೆಗೂ ಹುರಿಬೇಕು. ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ, ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಹುರ್ಕೋಬೇಕು. ನೋಡಿ, ಇದು ಅರ್ಧಂಬರ್ಧ ಈ ಥರ ಫ್ರೈ ಮಾಡಬಾರ್ದು. ಇವಾಗ ಇದು ಬ್ರೌನ್ ಆಗಿದೆ ಬಟಾಣಿ ಆಲೂಗಡ್ಡೆ. ಇವಾಗ ನಾವು ಈರುಳ್ಳಿ ಬೀನ್ಸು ಹಾಕ್ಬಿಟ್ಟು ಲೈಟಾಗೆ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಮಾಡೋದು ಬೇಡ. ಅವಾಗ ಹಾಕ್ಬೇಕಪ್ಪ. ಇದು ಯಾಕಂದರೆ ನೀವು ಮಾಡ್ತಿರ್ತೀರಲ್ವ, ನಾನು ಎಲ್ಲರೂ ಹೋದಾಗದು ಮಾಡ್ಕೊಂಡು ತಿನ್ನಂಗಿದ್ರೆ ಇವಾಗ ನೋಡ್ಕೊಂಡ್ಬಿಡು ನೀನು. ಇದು ಪಿಕ್ನಿಕ್ಗೆಲ್ಲ ಚೆನ್ನಾಗಿರುತ್ತೆ ಅಜ್ಜಿ? ತುಂಬ ಚೆನ್ನಾಗಿರುತ್ತೆ, ಬಾಕ್ಸ್ ಕಟ್ಕೊಂಡು ಹೋದ್ರೆ. ಇವಾಗ ಲೈಟಾಗೆ ಇದು ಹುರ್ಕೋಬೇಕು. ಜಾಸ್ತಿ ಏನು ಬ್ರೌನ್ ಆಗೋ ಗಂಟ ಏನು ಈರುಳ್ಳಿ ಹುರಿಯೋದು ಬೇಡ. ಸ್ವಲ್ಪ ತುಪ್ಪದಲ್ಲಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ನೆನೆಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೀವು ನೋಡಿಬಿಟ್ಟು ಹಾಕೋಬೇಕು. ಹಾಕಿದರೆ ಅದು ಟೇಸ್ಟ್ ಕೊಡುತ್ತೆ. ಇದಕ್ಕೆಲ್ಲ ಉಪ್ಪು ಹಿಡಿಯುತ್ತೆ. ಈಗ ನೋಡಿ, ಇವಾಗ ಮಸಾಲ ಹಾಕೋದು ತೋರಿಸ್ತೀನಿ. ನೋಡಿ, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಚಿಲ್ಲಿ ಪೌಡ್ರು 1 ಸ್ಪೂನು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಸಾಲೆ ಈ ಥರ ತಿರುಗಬೇಕು. ನೋಡಿ, ಈ ಥರ ಮಸಾಲೆ ಎಲ್ಲ ಹಿಡಿದಿದೆ ಇದು. ಇವಾಗ ನಾವು ಒಂದು ಪ್ಲೇಟ್ಗೆ ತೊಗೋಬೇಕಿದು. ತೊಗೊಂಡಾದ ನಂತರ ಏನು ಮಾಡೋದಂತೆ ನಾನು ತೋರಿಸ್ತೀನಿ. ಏನಜ್ಜಿ, ಎಲ್ಲ ಇದನ್ನ ಹುರ್ಕೊಂಡ್ಬಿಟ್ಟು ಸೈಡ್ಗೆ ಹಾಕಿದ್ಮೇಲೆ ಇದೇ ಪಾತ್ರೆಗೆ ಎಣ್ಣೆ ಹಾಕ್ಬೇಕಾ? ಹೌದಮ್ಮ, ಯಾಕಂದ್ರೆ ಅದೇ ಬಾಣಲೆಯಲ್ಲೇ ನಾವು ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋಬೋದು, ಇಲ್ಲ ಅಂದರೆ ಕಡಿಮೆ ಹಾಕೋಬೋದು. ಇವಾಗ ಇದಕ್ಕೆ ಕರಿಬೇವು, ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಈ ಥರ ಹುರಿಬೇಕು. ಇದಕ್ಕೇನು ಸಾಸಿವೆ ಜೀರಿಗೆ ಹಾಕೋ ಅವಶ್ಯಕತೆ ಇಲ್ಲ, ಇಷ್ಟು ಹಾಕಿ ಇವಾಗ ಲಾಸ್ಟ್ ಆಪ್ಷನ್ ಏನಂದರೆ ಟೊಮೊಟೊ ಹಾಕೋದು ನೋಡಪ್ಪ. ಟೊಮೊಟೊ ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಸಣ್ಣಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗಿ? ಹೌದಪ್ಪ, ಇದು ಸ್ವಲ್ಪ ಸ್ಮೂತ್ ಆಗಬೇಕು ಟೊಮೊಟೊ. ಸ್ಮೂತ್ ಆದ ನಂತರ ನಾವು ಅವಾಗಲೇ ಮಸಾಲೆ ಕರ್ಕೊಂಡು ತೆಗ್ದಿದ್ದೀವಲ್ಲ, ಅದನ್ನ ಹಾಕ್ಬಿಟ್ಟು
ಉಳಿದಿರೋ ಅನ್ನ ಕಲಿಸ್ಬೋದು. ಇಲ್ಲ ಅಂದರೆ ಬಿಸಿ ಬಿಸಿ ರೈಸ್ ಮಾಡಿಕೊಂಡು ಹಾಕ್ಕೋಬೋದು. ಆಯ್ತಾ ಅಜ್ಜಿ ಇದು? ಹ್ಞೂ ಆಯ್ತಪ್ಪ. ಆವಾಗಲೇ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ತುಪ್ಪದಲ್ಲಿ ಹುರಿದಿದ್ದೀವಲ್ಲ, ಅದು ಇದನ್ನು ಹಾಕಿಬಿಟ್ಟು ಇವಾಗ ಇವಾಗ ರೈಸು ನಾವು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ರೈಸ್ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಮಿಕ್ಕಿರೋದು ಅನ್ನ ಅಂತೇ ಗೊತ್ತಾಗಲ್ಲ. ಇದು ನೀವು ಬಿಸಿ ರೈಸ್ಗೂ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೇಕು. ಇದ್ರ ಜೊತೆಗೆ ಏನು ಬೇಡ, ಹಾಗೆ ತಿಂದರೂ ಚೆನ್ನಾಗಿರುತ್ತೆ. ಆಹಾ, ಘಮ ಘಮ ಅಂತ ವಾಸನೆ ಬರ್ತಿದೆ ಅಜ್ಜಿ. ಯಾವಾಗ ತಿಂತೀನೋ ಅಂತ ಬಾಯಲ್ಲಿ ನೀರು ಕಡಿತಾ ಇದೆ. ಅಷ್ಟು ಹೌದಮ್ಮ. ಇವಾಗ ಆಯ್ತಲ್ಲ, ಮಾಡಿದ ತಕ್ಷಣ ತಿನ್ನೋದೇ. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಜ್ಜಿ? ಸ್ವಲ್ಪ ಇನ್ನೇನಿಲ್ಲಮ್ಮ, ಮುಗೀತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಹಾಕ್ಬಿಟ್ಟು ಲಾಸ್ಟ್ ಫೈನಲ್ ಟಚ್ಚು ಹಾಕ್ಬಿಟ್ಟು ತಿಂತಾ ಇರೋದೆ. ಇವಾಗ ಟೇಸ್ಟ್ ನೋಡಿ ಹೇಳುವಂತೆ. ತಟ್ಟೆಗೆ ಸರ್ವ್ ಮಾಡ್ತೀನಿ, ಆಮೇಲೆ ತಿಂದ್ಬಿಟ್ಟು ಹೇಳು. ಅಜ್ಜಿ ಇದು ಇವಾಗ ರೆಡಿ ಆಗಿದೆಯಲ್ಲ, ನಾನು ತಿನ್ಬೋದಾ ಅಜ್ಜಿ? ಅಯ್ಯೋ ತಿನ್ನಪ್ಪ, ತಿನ್ನೋಕ್ಕೆ ಮಾಡಿರೋದು. ನೋಡು, ತಿಂದ್ಬಿಟ್ಟು ನೋಡಿ ಟೇಸ್ಟ್ ಹೇಳು. ಚೆನ್ನಾಗಿದೆ ಅಜ್ಜಿ, ಮಸಾಲೆನೂ ಚೆನ್ನಾಗಿದೆ, ಸೂಪರಾಗಿದೆ, ಡಿಫ್ರೆಂಟ್ ಟೇಸ್ಟ್ ಆಗಿದೆ. ನಾನಂತೂ ಇದನ್ನ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿನ್ಬೇಕಂತಿದೆ. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗುತ್ತೆ. ನಿಮ್ಮಲ್ಲಿ ಇದ್ದಾಗೂ ಈ ಥರ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಉಳಿದಿರೋ ಅನ್ನದಿಂದ ಲೈಟಾಗಿ ಮಸಾಲೆ ಹಾಕಿ ಒಂದು ರೈಸ್ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.